ಸರ್ ಮತ್ತೆ ಇತ್ತೀಚೆಗೆ ಕರ್ನಾಟಕದ ಬೆಳ್ಳಿತೆರೆ ಮತ್ತೆ ಕಿರುತೆರೆ ವೇದಿಕೆ ಅಂತ ನೀವು ಕಲಾವಿದರಿಗೋಸ್ಕರ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀರಾ. ಸೊ ಕಲಾವಿದರ ಆಗುಗಳ ಬಗ್ಗೆ ಇದು ಮಾಡ್ತಾ ಇದ್ದೀರಾ, ತಾವು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಸೊ ಈ ಒಂದು ಸಂಘದ ಬಗ್ಗೆ ಹೇಳೋದಾದ್ರೆ, ಈಗ ನೋಡಿ, ಚಲನಚಿತ್ರನೇ ಬೇರೆ ಕಿರುತೆರೆನೇ ಬೇರೆ ಅಂತ ಒಂದು ಭಾವನೆ ಇದೆ. ಆಕ್ಚುಲಿ ಕಲಾವಿದನಿಗೆ ಎರಡೂ ಒಂದೇ. ಯಾಕೆಂದ್ರೆ ನಟನೆ ಮಾಡುವಾಗ ಕಿರುತೆರೆ ಇರ್ಬೋದು ಮತ್ತು ಇನ್ನು ಯಾವುದೋ ಇರ್ಬೋದು, ಹಾಡು ಇರ್ಬೋದು, ಅದು ಏನೇ ಇರ್ಬೋದು, ಕಲಾವಿದರು ಯಾವಾಗಲೂ ಅವ್ರ ನಟನೆ ಅವ್ರು ಮಾಡ್ತಾರೆ ಅಷ್ಟೇ. ಕ್ಯಾಮ್ರಾ ಮುಂದೆ ಅವ್ರು ನಟನೆ ಮಾಡ್ಬೇಕಷ್ಟೇ. ಹಾಗಾಗಿ ಚಲನಚಿತ್ರ ಇತ್ತೀಚಿನಿಗೆ ಏನಾಗ್ತಾ ಇದೆ ಅಂತಂದರೆ ಬೆಳವಣಿಗೆ ಕುಂಠಿತವಾಗಿದೆ. ಯಾಕೆಂದರೆ ಕಲಾವಿದರ ಬದುಕು ತುಂಬ ಕಷ್ಟಕರವಾಗಿದೆ. 98% ಕಲಾವಿದರ ಜೀವನ ನರಕ ಆಗಿದೆ. ಅವರಿಗೆ ಕೆಲಸ ಇಲ್ಲ, ಮತ್ತು ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಏನೋ ಒಂದು ಶೂಟಿಂಗ್ ಅಂತ ಹೋಯ್ತು ಅಂತಂದರೆ ಅವರಿಗೆ ಸರಿಯಾದ ಸಂಬಳ ಕೊಡ್ತಾ ಇಲ್ಲ. ನಾವು ಮುಖ್ಯವಾಹಿನಿಗಳೆಲ್ಲ ನೋಡ್ತಾ ಇದ್ವಿ. ಯಾಕೆಂದರೆ ನಾವು ಒಬ್ಬ ಕಲಾವಿದನಾಗಿ ನಮ್ಮ ಎಲ್ಲ ಕಲಾವಿದರ ಜೊತೆ ನಾವು ನೋವು ಅನುಭವಿಸ್ತಾ ಇದ್ವಿ. ನಾವು ಇತ್ತೀಚೆಗೆ ಏನಾಗಿದೆ ಅಂದರೆ ಚಲನಚಿತ್ರಗಳು ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಮಾಸು ಒಂದು 2-3 ಬಂದ ಮಕ್ಕಳಿಗೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ನಾವು ಜೀವನ ನಡೆಸೋದು ತುಂಬ ಕಷ್ಟ ಇದೆ. ನಮ್ಮನ್ನು ನಂಬ್ಕೊಂಡಿರೋ ಫ್ಯಾಮಿಲಿ ಇದೆಯಲ್ಲ, ತುಂಬ ಸಫರ್ ಪಡ್ತಾ ಇದೆ ನಮ್ಮ ಫ್ಯಾಮಿಲಿ. ಸರ್ಕಾರದಿಂದಲೂ ನಮ್ಗೇನಂತ ಒಂದು ಬೆನಿಫಿಟ್ಸ್ ಆಗಲಿ ಅನುಕೂಲ ಏನು ಕೊಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಕಲಾವಿದರಿಗೆ ಟೈಮೇ ಇಲ್ಲ. ಈಗ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟ್ ಎಲ್ಲ ಕ್ಲಬ್ ಮಾಡಿಬಿಟ್ಟು ಎಲ್ಲ 4 ಅವರ್ದು ಮಧ್ಯೆ ಬ್ರೇಕ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊತಾವ್ರೆ. ಆದರೆ ತಕ್ಕಂತೆ ಕೆಲಸ ಇದು ಪೇಮೆಂಟ್ ಕೊಡ್ತಾ ಇಲ್ಲ. 2 ಶಿಫ್ಟು 3 ಶಿಫ್ಟ್ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರಿಸಿ ಒಂದಿಷ್ಟು ಅಂತ ಕೊಟ್ಬಿಡ್ತಾರೆ. ಆ ಪೇಮೆಂಟನ್ನ ಫಿಕ್ಸ್ ಮಾಡೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಒಂದು ಪಕ್ಷ ಪೇಮೆಂಟ್ ಬಂತ ಅಂದರೆ ಯಾಕೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋರೇ ಇಲ್ಲ. ಇವಾಗ ನಮ್ಮಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ಸ್ ಆಗಿದೆ. ನಾನು ಹೇಳಕ್ಕೆ ತಮಗೆ ಇಷ್ಟಪಡ್ತೀನಿ. ಏನಾಗಿದ್ರೆ ನಮ್ಮ ಕಷ್ಟ, ನಮ್ಮ ಸುಖ, ನಮ್ಗೆ ಏನು ಎತ್ತ ಕೇಳೋರು ಯಾರೂ ಇಲ್ಲ. ಏನಂತಂದರೆ ಈಗ ಏನು ಕಲಾವಿದ ಸಂಘ ಸಂಸ್ಥೆಗಳು ಅಂತ ಅಂದ್ಕೊಂಡಿದ್ದಾರೆ, ಅವರೆಲ್ಲ ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಹೋರಾಟ ಮಾಡಿದಾಗ ನಮಗೆ ನ್ಯಾಯ ದೊರಕ್ಬೋದು ಅಂತ ನನ್ನ ಒಂದಿದು. ಮತ್ತು ನಾವು ಕೊಡ್ತಾ ಇರೋ ಒಂದು ಏನೋ ಸವಲತ್ತುಗಳಾಗಿರ್ಬೋದು, ಮತ್ತು ಅವಕಾಶಗಳಾಗಿರ್ಬೋದು. ಇನ್ನೊಂದು ಮೇಜರ್ ಏನಂದರೆ ದುಃಖದ ವಿಷಯ ಏನಪ್ಪ ಅಂತಂದರೆ ಪ್ರತಿಭೆ ಇರುವಂಥ ಕಲಾವಿದರನ್ನ ಗುರುತಿಸ್ತಾ ಇಲ್ಲ. ಪ್ರತಿಭೆ ಇರುವಂಥ ಕಲಾವಿದರು 3 ಗುಂಪಾಗ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದರೆ ಈ ಸೀನಿಯರ್ ಕಲಾವಿದರು 10 ವರ್ಷ 20 ವರ್ಷ 30 ವರ್ಷ ಮಾಡುವಂಥ ಕಲಾವಿದರು ಕೇಳ್ತಾನೆ ಇಲ್ಲ. ಇವಾಗ ಬರುವಂಥ ಚಾನೆಲ್ಗಳು ಮಾತ್ರ ಹೇಳ್ತೀನಿ, ಅವರಿಗೆ ಕಲಾವಿದ ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ ಚಾನೆಲ್ಗಳವ್ರಿಗೆ ಅವ್ರಿಗೆ ಏನಂತಂದ್ರೆ ಯಾರೋ ಒಬ್ಬರು ಮಧ್ಯದಲ್ಲಿ ಮೀಡಿಯೇಟರ್ ಹೇಳ್ತಾರೆ ಕರ್ಕೊಂಬನ್ನಿ ಅಂತಾನೆ. ಅವ್ನಿಗೆ ಬೇಕಾದ್ರೆ ಕರ್ಕೊಂಬರ್ತಾನೆ ಅಷ್ಟೇ. ಆದರೆ ಏನಾಗಿದೆ ಇಲ್ಲಿ ನಿಜವಾದ ಕಲಾವಿದನಿಗೆ ಅವಕಾಶ ಇಲ್ಲ. ಅವ್ನ ಜೀವನ ಹೆಂಗೆ, ಇದನ್ನೇ ನಂಬ್ಕೊಂಡ್ರೆ ಅವ್ನ ಮಕ್ಕಳು ಬದುಕು ಹೆಂಗೆ ಸರ್? ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಈಗ ನಮ್ಮ ಉದ್ದೇಶ ಇಷ್ಟೇ, ನಾವು ಬೆಳ್ಳಿತೆರೆ ಕಿರುತೆರೆ ಕಲಾವಿದರ ವೇದಿಕೆ ಅಂತ ಮಾಡಿರೋದು ಇಷ್ಟೇ ವಿಷಯ. ಒಂದನೇದು ಏನಾಗಿದೆ, ಕಲಾವಿದರಿಗೆ ಎರಡೂ ಒಂದೇ. ಚಲನಚಿತ್ರ ಅಂತ ಅಂದ್ರೂ ನಾವು ಆಕ್ಟ್ ಮಾಡ್ತೀವಿ, ಕಿರುತೆರೆ ಅಂದ್ರೂ ನಾವು ಆಕ್ಟ್ ಮಾಡ್ತೀವಿ. ಈಗ ಕಿರುತೆರೆ ಅಂತ ಹೋಗಿ ಆಕ್ಟ್ ಮಾಡಿದ್ಮೇಲೆ ನಮಗೆ ಎರಡರಲ್ಲೂ ಅವಕಾಶ ಬೇಕು. ನಮಗೆ ಎರಡರಲ್ಲೂ ನಮ್ಗೆ ಅವಕಾಶ ಕೊಡ್ಸೋರು ಯಾರು? ಬಂದಿರೋ ಸಮಸ್ಯೆ ಇದು. ನಮ್ಮನ್ನು ಪ್ರತಿಭೆನ ಗುರುತಿಸೋರು ಯಾರು? ನಮ್ಮನ್ನು ಗುರುತಿಸೋರು ಇಲ್ಲ, ನಮಗೆ ಕರ್ಕೊಂಡು ಕೆಲಸ ಕೊಡೋರು ಇಲ್ಲ. ಅವ್ರಿಗೆ ಗೊತ್ತಿರೋಂಥ ಲಿಮಿಟೆಡ್ ಪರ್ಸನ್ಸ್, ಅವ್ರಿಗೆ ಬೇಕಾಗಿರೋಂಥ ಅವ್ರಿಗೆ ಅಂಥವ್ರಿಗೆ ಅವ್ರಿಗೆ ಕೆಲಸ ಕೊಡ್ತಾರೆ, ಅವ್ರಿಗೆ ಪೇಮೆಂಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ಸ್ ಏನಂತಂದರೆ, ಇವತ್ತು ಒಬ್ಬ ಕಲಾವಿದ ಒಂದರ ಮಾಡಿದ್ದಾನೆ ಸೀರಿಯಲ್ ಅಂದರೆ ಅವ್ನು 3-4 ಸೀರಿಯಲ್ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ, ಕಂಟಿನ್ಯೂಟಿ ಇರೋರು. ಆದರೆ ಎಸ್ಪೆಷಲಿ ಕೆಲವರು ನಮ್ಮಂಥ ಅಸೋಸಿಯೇಷನ್ ಇರೋರು ಕೆಲವರು ಮೇಜರಾಗಿ 1 ಡೇ 2 ಡೇ 3 ಡೇಸ್ 4 ದಿವಸ 5 ದಿವಸ ಅಷ್ಟೇ. ಆಮೇಲೆ ನಮ್ಮನ್ನು ತೊಗೊಳೋದಿಲ್ಲ. ಎಷ್ಟೇ ನಮ್ಮ ಪ್ರತಿಭೆ ತೋರಿಸಿ ನಾವು ಎಷ್ಟೇ ಬಾಗಿಯೋದ್ರು ಕೆಲಸ ಕೊಡೋರೇ ಇಲ್ಲ. ನಮಗೆ ಪೇಮೆಂಟು ಸರಿಯಾಗಿ ಕೊಡಲ್ಲ, ಕೆಲಸನೂ ಕೊಡಲ್ಲ. ನಮ್ಮ ಗತಿ ಏನಾಗಬೇಕು? ಈಗ ನೀವು ನಡೆಸುವಂಥ ಕಾರ್ಯ ನೀವು ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶಂಸೆ ಇದೆ. ಸೊ ಈಗ ಮುಂದುವರಿಲಿ ಸರ್. ಇಲ್ಲ, ಖಂಡಿತವಾಗಿ ನಾವು ನಮ್ಮ ಉದ್ದೇಶ ಇಷ್ಟೇ. ಏನು ಚಲನಚಿತ್ರ ಮತ್ತು ಕಿರುತೆರೆ ಏನಿದೆ, ಒಂದು ಚಾನೆಲ್ಗಳು ಮತ್ತು ನಮ್ಮ ಒಂದು ಕಲಾವಿದರ ಒಂದು ಬದುಕಿದೆ, ಅವೆರಡು ಮಧ್ಯೆ ದಿನೇ ದಿನೇ ಗ್ಯಾಪ್ ದೊಡ್ಡದಾಗ್ತಾ ಇದೆ. ಅದನ್ನು ಹತ್ರ ತರಬೇಕು ಅಂತಂದರೆ ಕಲಾವಿದರನ್ನ ಗುರುತಿಸ್ಬೇಕು. ಕಲಾವಿದರನ್ನ ಗುರುತಿಸ್ಬೇಕಂತ ಅಂದರೆ ನಮ್ಮ ಕಷ್ಟ ಸುಖ ಅವ್ರ ಹತ್ರ ಹೇಳ್ಕೋಬೇಕು. ಹೇಳ್ಕೊಂಡಾಗ ಅವ್ರು ಕರೀತಾರೆ, ನಮ್ಗೆ ನಿಮ್ಮೇನು ಸಮಸ್ಯೆ ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ, ನಾವು ಅದನ್ನು ಬಗೆಹರಿಸ್ತೀವಿ ಅಂದಾಗ ನಾವು ನಮ್ಮ ಸಮಸ್ಯೆ ಹೇಳ್ಕೊಬೋದು. ಆಮೇಲೆ ನಮ್ಮ ಸಮಸ್ಯೆ ಕಮ್ಮಿ ಆಯಿತು ಅಂತಂದರೆ ಅವರು ನಮ್ಮ ಕ್ಲೋಸ್ ರಿಲೇಷನ್ಶಿಪ್ ಹತ್ರ ಬರುತ್ತೆ. ನಮ್ಮ ಕಲಾವಿದರ ಒಂದು ಭಾವನೆ ಇಷ್ಟೇನೆ, ನಿಮ್ಮ ಒಂದು ಬಾಂಧವ್ಯ ಹತ್ರ ಇರಬೇಕು. ನಾವು ಏಕೆಂದರೆ ಕಲಾವಿದರು ಇಲ್ಲದೇ ಯಾವ ಒಂದು ಸೀರಿಯಲ್ ಆಗಲಿ ಫಿಲ್ಮ್ ಆಗಲಿ ಏನೂ ಮಾಡೋಕ್ಕಾಗಲ್ಲ.
ಕಲಾವಿದರ ಹತ್ರಕ್ಕೆ ತಗೊಳ್ಳಿ, ವಿಶ್ವಾಸಕ್ಕೆ ತಗೊಳ್ಳಿ, ಆತ್ಮೀಯತೆಯಿಂದ ನಮ್ಮನ್ನ ಹತ್ರಕ್ಕೆ ತಗೊಳ್ಳಿ. ಆವಾಗ ದಯವಿಟ್ಟು ನಮಗೆ ಸಹಾಯ ಆಗುತ್ತೆ, ನಿಮಗೂ ಸಹಾಯ ಆಗುತ್ತೆ. ಬೇರೆ ಏನಾದರೂ ಯೋಜನೆಗಳಿದೆಯಾ ಸರ್ ವೇದಿಕೆ ಕಲಾವಿದರ ವೇದಿಕೆ? ಖಂಡಿತ ಇದೆ, ಖಂಡಿತ. ಯಾಕೆಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಎಲ್ಲ ಕಲಾವಿದರ ಒಂದು ಅಸೋಸಿಯೇಷನ್ ನಾವು ಖಂಡಿತವಾಗಿ ನಾವು ಸಹಾಯ ಮಾಡ್ತೀವಿ. ಅವ್ರ ಕೋಆಪ್ರೇಷನ್ ಕೊಡ್ತೀವಿ. ಅವ್ರ ಕಷ್ಟ ಸುಖ ಕಲಾವಿದರ ಒಂದು ಅಭಿವೃದ್ಧಿಗೋಸ್ಕರ, ಏಳಿಗೆಗೋಸ್ಕರ ಏನೇನು ಕಾರ್ಯಕ್ರಮಗಳು ಯಾರೇ ಮಾಡಿದ್ರೆ ನಾವು ಅವ್ರಿಗೆ ಕೋಆಪ್ರೇಷನ್ ಕೊಡ್ತೀವಿ. ನಮ್ಮಲ್ಲಿ ಯಾವ ಒಂದು ಭೇದ ಭಾವ ಇಲ್ಲ. ಹಂಗಾಗಿ ನಮಗೆ ನಮ್ಮ ಅಸೋಸಿಯೇಷನ್ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅಂತ ಇದ್ದೀವಿ. ಅದನ್ನು ನಾನು ಯಾಕೆಂತಂದ್ರೆ ಎಲ್ಲರೂ ಹೇಳೋಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ. ಮುಂದೆ ಖಂಡಿತವಾಗ್ಲೂ ನಾವು ಕಲಾವಿದರಿಗೋಸ್ಕರ ದುಡಿತೀವಿ, ಅಷ್ಟು ಮಾತ್ರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು.